ಗದಗನಲ್ಲಿ ದಿನಾಂಕ 31/5/2026 ಹಿಂದೂ ಬೃಹತ್ ಸಮಾವೇಶ ಸೋಮಲಿಂಗ ಮಹಾಸ್ವಾಮಿಗಳು ಹೇಳಿದ್ದಾರೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಹಿಂದೂಗಳು ಕೆಲವು ಜನರು ಬಹಳ ಕಾಲದಿಂದಲೂ ನಮ್ಮ ಸನಾತನ ಧರ್ಮ ಹಾಗೂ ನಮ್ಮ ಸಂಸ್ಕೃತಿ ವಿರುದ್ಧ ಮಾತನಾಡ್ತಾ ಬರ್ತಾ ಇದ್ದಾರೆ. ಆದರೆ ಅಂತವರಿಗೆ ನಮ್ಮ ಸನಾತನ ಧರ್ಮದ ಶಕ್ತಿ ಏನು ಎಂದು ತೋರಿಸುತ್ತೇವೆ. ಸುಮಾರು 68 ಸಂಘಟನೆಗಳು ಸೇರಿಕೊಂಡು ಸುಮಾರು 100ಕ್ಕೂ ಹೆಚ್ಚು ಸ್ವಾಮೀಜಿಗಳ ನೇತೃತ್ವದಲ್ಲಿ ಗದಗ ನಗರದ ವಿಡಿಎಸ್ಟಿಸಿ ಶಾಲಾ ಮೈದಾನದಲ್ಲಿ ದಿನಾಂಕ 31/5/2026 ಕಣ್ಣೇರಿ ಮಠದ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವ ಹಾಗೆ ಅತಿ ಹೆಚ್ಚು ಜನ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕೇಳಿಕೊಂಡರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕೂಗಾರ್, NKS ಟಿವಿ ಗದಗ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಹಾಸ್ವಾಮಿಗಳಿಗೆ ಅವರಿಗೆ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ಹಿಂದೂ ಒಕ್ಕೂಟ ಹಿಂದೂ ಸಮಾಜಗಳ ಒಕ್ಕೂಟದಿಂದ ಬರುವ 31ನೇ ತಾರೀಕು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ. ಈ ಹಿಂದೂ ಸಮಾವೇಶ ಯಾಕೆ ಅಂದ್ರೆ, ಇವತ್ತ ಸಮಾಜದೊಳಗ ನಮ್ಮವರೇ ಕಾವಿದಾರಿಗಳು ನಮ್ಮ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿ ನಮ್ಮ ಧರ್ಮ ನಾಶಕ್ಕಾಗಿ ಓಡಾಡುವ ಕುರಿತು ನಾವು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು 25ರಿಂದ 30,000 ಜನರು ಸೇರಿಕೊಂಡು ಸುಮಾರು 300ಕ್ಕೂ ಅಧಿಕ ಸ್ವಾಮಿಗಳನ್ನ ಈ ಒಂದು ಸಭೆಗೆ ನಾವು ಈಗಾಗಲೇ ಆಹ್ವಾನ ಮಾಡಿದ್ದೀವಿ. ಮತ್ತು ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಂದ್ರ, ನಮ್ಮ ಪೂಜ್ಯರು ಕೆಸಟ್ಟಿ ಪೂಜ್ಯರು ಈ ಎಲ್ಲ ಅಂದ್ರೆ ನಾವು 68 ಸಮಾಜಗಳನ್ನು ಒಳಗೊಂಡು ಈ ಒಂದು ಸಂಘಟನೆ ಮಾಡಿದ್ವಿ. ಈ ಸಂಘಟನೆ ಉದ್ದೇಶ ಏನಂದ್ರ, ನಾವ್ ಈಗೆಲ್ಲ ಹಿಂದೂ ಸಂಘಟನೆ ಈ ಹಿಂದೆಲ್ಲ ಮಾಡೋದಕ್ಕೆ ಸುಮ್ಮನೆ ನಮ್ಮ ಜೊತೆ ಯಾರು ಇರ್ತಾರೋ ಅವ್ರು ಕರ್ಕೊಂಡು ಸಮಾಜ ಸಂಘಟನೆ ಮಾಡ್ತಿದ್ವಿ. ಅದರ ಪೂಜ್ಯರ ಒಂದು ಆದೇಶದ ಮೇರೆಗೆ ಸರ್ವ ಸಮಾಜಗಳನ್ನು ಕರ್ಕೊಂಡು ಒಂದು ಒಕ್ಕೂಟ ಮಾಡ್ರಿ ಅಂತ ಹೇಳಿದ್ದಕ್ಕೆ ನಾವು ಇವತ್ತು 68 ಸಮಾಜದ ಒಂದು ಭಾಗ ಆಗಿವಿ. ಮತ್ತು ಇವತ್ತ ನಾವು ಲಂಬಾಣಿ ಸಮಾಜದ ಮುಖಂಡರನ್ನು ಕರ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಅವ್ರನ್ನೆಲ್ಲರನ್ನು ಆಹ್ವಾನಿಸ್ತಾ ಇದೀವಿ. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲ ತಾಂಡದ ಮುಖ್ಯಸ್ಥರು ಮತ್ತು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬರುವ 31ನೇ ತಾರೀಕು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ನೆನೆಸ್ಕೊಂಡೆ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಗದಗ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರುವಂತಹ ಸನಾತನ ಸಂಸ್ಕೃತಿಯನ್ನು ಉಳಿಸಲು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಲು ಇಡೀ ಜಗತ್ತಿನಲ್ಲಿ ಸುಮಾರು ದೇಶಗಳಿವೆ. ಆದರೆ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಒಂದೇ ಒಂದು ದೇಶ, ಅದು ಭಾರತ. ಅಂತ ಭಾರತ ದೇಶದಲ್ಲಿ ಹಿಂದೂಗಳ ಉಳಿವಿಗಾಗಿ, ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ನಾವೆಲ್ಲರೂ ಒಗ್ಗಟ್ಟು ಎಲ್ಲ ಸಮಾಜದವರು ಕೂಡಿಕೊಂಡು ಗದಗ ಜಿಲ್ಲೆಯಲ್ಲಿ ಬರುವಂತ 31ನೇ ತಾರೀಕು ಯಾವ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಯಾಕೆ ಭಾಗಿಯಾಗಬೇಕಂದ್ರ, ನಮ್ಮ ಸಂಸ್ಕೃತಿ ಹಾಳು ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ಇವತ್ತಲ್ಲ, ಹಿಂದಿನ ಕಾಲದಿಂದಲೂ ಆ ಷಡ್ಯಂತ್ರ ನಿರಂತರ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ. ಆ ದಾಳಿಯನ್ನು ಖಂಡಿಸಿ ನಾವೆಲ್ಲ ಸ್ವಾಮಿಗಳು ಕೂಡಿಕೊಂಡು, ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 300ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮೀಜಿಯವರು ಆಗಮಿಸ್ತಾರೆ. ಅದು ನಮ್ಮೆಲ್ಲ ಈ ಗದಗ ಜಿಲ್ಲೆಯ ಭಾಗ್ಯ ಅನ್ಬೇಕು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಯಾವ ಕಣ್ಣೇರಿ ಮಠದಿಂದ ಅವರು ಈ ಕಾರ್ಯಕ್ರಮವನ್ನ ಉತ್ಸಾಹವಾಗಿ ಮತ್ತು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾರೆ. ನಾನು ಎಲ್ಲ ಕುಲ ಬಾಂಧವರಿಗೆ ತಿಳಿಸುವುದೇಂದ್ರ, ಈ ಬರುವಂತ ಈ ಬೃಹತ್ ಹಿಂದೂ ಸಮಾವೇಶ ನಡೆಯಲಿದ್ದು ಬಂಜಾರ ಸಮಾಜ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕೆ ಭಾಗವಹಿಸ್ಬೇಕಂದ್ರ, ಬಂಜಾರ ಸಮಾಜ ಹಿಂದೂ ಸಮಾಜದ ಒಂದು ಸಂಸ್ಕೃತಿಯನ್ನು ಉಳಿಸುವಂತ ಅಂಗ, ಅದು ಬಂಜಾರ ಸಮಾಜ. ಬಂಜಾರ ಸಮಾಜ ತನ್ನ ಕಲೆ ಮತ್ತು ತಮ್ಮ ವೇಷಭೂಷಣ, ತಮ್ಮ ಸಂಸ್ಕೃತಿ, ತಮ್ಮ ಸಹಕಾರ ಸಂಪ್ರದಾಯವನ್ನ ನೋಡಿದರೆ ಇದು ಹಿಂದೂ ಧರ್ಮದ ಸಂಪ್ರದಾಯವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತ ಜೀವಂತ ಉದಾಹರಣೆ ಅದು ಬಂಜಾರ ಸಮಾಜದ